ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಗಾಂಧಿನಗರ ನ್ಯೂಸನ್ನು ಆರಂಭ ಮಾಡುವ ಮೊದಲು ಇವತ್ತು ಒಂದು ವಿಷಯವನ್ನು ನಾನು ಹೇಳಬೇಕು. 6 ವರ್ಷಗಳ ಹಿಂದೆ ಬಹುಶಃ ಬೆಂಗಳೂರಿನವರಾದರೆ ನೀವು ಬಸ್ಸಲ್ಲಿ ಅಥವಾ ಕಾರಲ್ಲಿ ಬೈಕಲ್ಲಿ ತಿರುಗಾಡುವಾಗ ನಾಗವಲ್ಲಿ ಅನ್ನುವ ಒಂದು ಪೋಸ್ಟರನ್ನು ನೀವು ನೋಡಿರ್ತೀರಿ. ಐ ಥಿಂಕ್ ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈ ನಾಗವಲ್ಲಿ ಎಲ್ಲಿಂದ ಪ್ರತ್ಯಕ್ಷಗಳಾದ್ಲು ಅಂತ ಯಾರೆಲ್ಲರಿಗೂ ಆಶ್ಚರ್ಯ. ಯಾಕೆಂದರೆ ವಿಷ್ಣುವರ್ಧನನ್ನ ಕಾಡಿದಾಳೆ ಅಂತ ಒಂದು ಮಾತಿತ್ತು, ಸೌಂದರ್ಯನ ಕಾಡಿದಾಳೆ ಅಂತ ಒಂದು ಮಾತಿತ್ತು. ಅವರ ಸಾವಿನ ಹಿಂದೆ ನಾಗವಲ್ಲಿಯ ಕೈವಾಡ ಇದೆ ಅಂತ ಹೇಳಿ ಚರ್ಚೆ ವಿಚರ್ಚೆ ಎಲ್ಲಗಳು ಆದವು. ಹಾಗೆ ಹೋಮ ಕೂಡ ಆಯ್ತು. ಆದರೆ ಇಲ್ಲಿ ಅದಕ್ಕೆ ಮತ್ತೆ ಪ್ರತ್ಯಕ್ಷ ಪುರಾವೆ ಕೊಡುವಂತ ಒಂದು ಘಟನೆ ಇದು. ನಾಗವಲ್ಲಿ ಸಿನಿಮಾವನ್ನ ಎ ಕೇಶವ ಮತ್ತು ನರಸಿಂಹ ಅನ್ನುವ ಅಣ್ಣ ತಮ್ಮ 6 ವರ್ಷಗಳ ಮೊದಲು ಮಾಡಿದ್ರು. ಅದು ಹಾಗೆ ಡಬ್ಬದಲ್ಲಿತ್ತು. ಇದನ್ನ ನಮ್ಮ ಮಾರಿಕಣ್ಣು ಕುಮಾರ್ ನಿರ್ದೇಶನ ಮಾಡಿದ್ದು. ಅದು ಯಾವುದ್ಯಾವುದೋ ಕಾರಣದಿಂದ ಅವರ ಬಡತನವ ಅದು ಇದು ಎಲ್ಲದರಿಂದ ಅದು ಅಲ್ಲೇ ಡಬ್ಬದಲ್ಲಿತ್ತು. ಒಂದು ಮೂಲದ ಪ್ರಕಾರ ಅವರು ಆ ಸಿನಿಮಾ ಮಾಡಿದ ಮೇಲೆ ತುಂಬ ಆರ್ಥಿಕವಾಗಿ ದಿವಾಳಿ ಆಗಿದ್ದಾರಂತೆ. ಯಾರೋ ಒಬ್ಬರು ಜ್ಯೋತಿಷ್ ಹತ್ರ ಕೇಳಿದ್ದಾರೆ ಅವರು, ಏನು ಯಾಕೆ ಹೇಗೆ ಅಂತ. ನೀವು ನಾಗವಲ್ಲಿ ಸಿನಿಮಾ ಮಾಡಿದ್ದು ಸಿನಿಮಾವನ್ನು ಬಿಡುಗಡೆ ಮಾಡದೇ ಇರೋದ್ರಿಂದ ನೀವು ದಿವಾಳಿ ಆಗಿದ್ದೀರಿ. ನೀವು ಅದನ್ನೇನಾದರೂ ಬಿಡುಗಡೆ ಮಾಡದೇ ಇದ್ದರೆ ಅದು ನಿಮ್ಮನ್ನು ಆಹುತಿ ತಗೊಳ್ತದೆ ಅಥವಾ ನಾಗವಲ್ಲಿ ನಿಮ್ಮನ್ನು ಬಿಡುವುದಿಲ್ಲ. ಆದ್ದರಿಂದ ನೀವು ಈ ಸಿನಿಮಾವನ್ನು ಬಿಡುಗಡೆ ಮಾಡಿ ಅಂತ. ಆ ಕಾರಣಕ್ಕಾಗಿ ಅವರು ಏನಕ್ಕೇನ ಅದನ್ನೀಗ ಬಿಡುಗಡೆ ಮಾಡಬೇಕು ಅಂತ 6 ವರ್ಷದಿಂದ ಡಬ್ಬದಲ್ಲಿದ್ದ ಸಿನಿಮಾಗಳನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ನನಗಿದರ ಇಷ್ಟು ಹೇಳಿದ ಮೇಲೆ ನನಗೊಂದು ಹೇಳಿಕ್ಕೆ ಅನಿಸಿದ್ದೇನು ಅಂತಂದರೆ, ಇಂಥ ಜ್ಯೋತಿಷಿಗಳು ದಯವಿಟ್ಟು ಗಾಂಧಿನಗರಕ್ಕೆ ಹೆಚ್ಚೆಚ್ಚು ಬರಲಿ. ಯಾಕೆಂದರೆ ನಮ್ಮಲ್ಲಿ 1958ರಿಂದಲೂ ತುಂಬ ಸಿನಿಮಾ ಡಬ್ಬದಲ್ಲಿದೆ. ಈ ಡಬ್ಬಾ ಸಿನಿಮಾಗಳೆಲ್ಲ ಈ ಜ್ಯೋತಿಷಿಗಳ ಮೂಲಕ ಯಾವ್ಯಾವುದೋ ಕಾರಣಕ್ಕಾಗಿ ಬಂದರೆ ನಮ್ಮ ಹೊಸ ಸಿನಿಮಾಕ್ಕಿಂತ ಚೆನ್ನಾಗೂ ಇರ್ಬೋದು, ಯಾರಿಗೊತ್ತು. ನಿಮ್ಮ ಮಾತಿನ ಅರ್ಥ ಡಬ್ಬಾ ಸಿನಿಮಾಗಳು ಅಂದ್ರೆ ಡಬ್ಬದಲ್ಲಿರೋ ಸಿನಿಮಾ? ಖಂಡಿತ, ಡಬ್ಬಾ ಸಿನಿಮಾ ಅಂದ್ರೆ ಡಬ್ಬದಲ್ಲಿರುವ ಸಿನಿಮಾ ಅಂತ ಹೇಳಿ. ಏನಿದೆ ಸರ್? ಹಾಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು. ನಿನ್ನೆ ಸೋಮವಾರದ ಹಾಗೆ ದಿಗಂತ್ ರಾತ್ರಿ 11:30 ಟೈಮಲ್ಲಿ ಶಿವಾಜಿನಗರದ ಹತ್ರ ತನ್ನ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಮೋಟರ್ ಸೈಕ್ಲಿಸ್ಟ್ಗೆ ಅವನ ಕಾರು ಹೊಡೆದಿದ್ರಿಂದ ಆಕ್ಸಿಡೆಂಟ್ ಆಗಿದ್ರಿಂದ ಜಜ್ಜಿ ಗಾಯ ಆಗಿದೆ ಆ ಮೋಟರ್ ಸೈಕ್ಲಿಸ್ಟು ಅಂತ ಹೇಳಿ. ಆ ಟೈಮಲ್ಲಿ ಇವನು ಸೈಯದ್ ಅನ್ನೋನು ಮೋಟರ್ ಸೈಕ್ಲಿಸ್ಟ್ ಅವನು ಹೇಳೋದು, ದಿಗಂತ್ ಕುಡಿದ ಅಮಲ್ನಲ್ಲಿದ್ದ, ಹಾಗೆ ನನಗೆ 25,000 ರೂಪಾಯಿ ಏನು ಕಂಪನ್ಸೇಷನ್ ಬೇಕು, ಡ್ಯಾಮೇಜ್ ಆಗಿದೆ ಬೈಕ್ ಅಂತ. ಹಿಂದಿನ ಒಂದು ಕತೆ ಹೇಳ. ದಿಗಂತಿಗೆ ಫೋನ್ ಮಾಡಿ ಕೇಳಿದಾಗ ಸ್ಪಾಟ್ ಅಲ್ಲಿ ಅವನು ತಾಗದಾಗ ಅಂತ ಡ್ಯಾಮೇಜ್ ಏನೂ ಆಗಿರಲಿಲ್ಲ, ಆದ್ರೆ ಅವನು ತಕ್ಷಣ ವಾಪಸ್ ಹೋದ್ನಂತೆ. ಆದ್ರೆ ಇವನು ಸಿನಿಮಾ ನಟ ಅಂತ ಗೊತ್ತಾದ್ಮೇಲೆ ಮತ್ತೆ ಇವನು ಮೆಸೇಜ್ ಮಾಡಿ ನಮಗೆ ದುಡ್ಡು ಕೊಡಬೇಕು, ಇಲ್ಲದಿದ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತ. ಆಮೇಲೆ ಅವನನ್ನು ಯಾರೋ ಪ್ರವೋಕ್ ಮಾಡಿ ಅವನು ಕಂಪ್ಲೇಂಟ್ ಮಾಡಲಿಕ್ಕೆ ಹೋದದ್ದು, 25,000 ಕೊಡಲಿಕ್ಕೆ ಕೇಳಿದ್ದು. ಇವೆಲ್ಲ ಅಂದರೆ ನಮ್ಮಲ್ಲಿ ಅಪಘಾತಗಳಾಗೋದು, ಕುಡಿದು ಡ್ರೈವಿಂಗ್ ಮಾಡೋದು ಇವೆಲ್ಲವೂ ತಪ್ಪೇ. ಆದರೆ ಸಿನಿಮಾ ನಟ ಮಾಡಿದ್ರೆ ಒಂದು ರೇಂಜು, ಸಾಮಾನ್ಯ ಮಾಡಿದ್ರೆ ಒಂದು ರೇಂಜು, ಅದು ತಪ್ಪಾಗ್ತದೆ. ಪೆಟ್ಟಿ ಶಾಪ್ನವ್ನು ಮಾಡಿದ್ರೆ ಒಂದು ರೇಂಜು, ಅದಲ್ಲ. ಸರ್, ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಿಡುಗಡೆ ಆಗಿದೆ. ಮರೆಯಲಾರದ ಮಾಣಿಕ್ಯ, ಸಿಂಹಗರ್ಜನೆ, ಅದು. ಈಗ ಜನಾರ್ದನ್ ರಾವ್ ಸಾಲಂಕಿ ಅವರು ಮತ್ತೊಂದು ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ, ಕರುಣಾಮಯಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ. ಇದೇ ವರ್ಷ ಅಕ್ಟೋಬರ್ 18ನೇ ತಾರೀಕು ಅದು ರಿಲೀಸ್ ಮಾಡ್ತಾರಂತೆ ಪುಸ್ತಕ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ರಾಜಣ್ಣ ಅವ್ರದ್ದು ಪುಸ್ತಕ ರಿಲೀಸ್ ಆಯಿತು. ಸೊ ಈಗ ವಿಷ್ಣುವರ್ಧನ್ ಅವ್ರದ್ದು ಮತ್ತೊಂದು, ಮತ್ತು ಇವ್ರು ಹೇಳಿದ್ದಾರೆ ನಾನು ವರ್ಷಕ್ಕೆ ಒಂದಾದರೂ ನಾನು ವಿಷ್ಣುವರ್ಧನ್ ಅವ್ರದ್ದು ಪುಸ್ತಕನ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು ನಮ್ಮ ನೆಲವನ್ನು ಬಿಟ್ಟು ಹೋದ ಮೇಲೆ ಬಹಳಷ್ಟು ಪುಸ್ತಕಗಳು ಬಂದವು. ಆದರೆ ಅದರಲ್ಲಿ ಜೊಳ್ಳುಗಳೇ ಸಾಕಷ್ಟು ಸೇರಿಕೊಂಡಿದ್ದು. ನಾನು ಸ್ವತಃ ಒಂದು ಪುಸ್ತಕ ಬರೆದಿರೋದ್ರಿಂದ ಜೊಳ್ಳು ಯಾವುದು ಪೊಳ್ಳು ಯಾವುದು ಅಂತ ನಾನು ಬೈಫರ್ಕೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಅನಿಸೋದೇನು ಅಂತಂದರೆ, ಇದರಲ್ಲಿ ಕರುಣಾಮಯಿ ವಿಷ್ಣುವರ್ಧನ್ ಅಂತ ಒಂದು ಟೈಟ್ಲ್ ಇರೋದ್ರಿಂದ ಅವರ ಕರುಣಾರಸದ ಬಗ್ಗೆ, ಮತ್ತು ಅಂದರೆ ಆ ಕರುಣಾರಸ ಇನ್ ದಿ ಸೆನ್ಸ್ ಸಿನಿಮಾದಲ್ಲಿಯ ಕರುಣಾರಸ ಮತ್ತು ವೈಯಕ್ತಿಕ ಜೀವನದ ಅವರ ಕರುಣಾಮಯಿ ಹೃದಯವಂತಿಕೆ ಅಥವಾ ಹೃದಯದ ಒಳಗಡೆಯ ಭಾವಗಳು ಅಥವಾ ಸೇವೆ, ದಾನ, ಧರ್ಮ, ಸಮಾಜಕ್ಕೆ ಅವರೇನಾದರೂ ಕೊಟ್ಟದ್ದಿದ್ದರೆ ಈ ಥರದ್ದೆಲ್ಲ ಆ ಪುಸ್ತಕದಲ್ಲಿ ಬಂದರೆ ಬಹುಶಃ ವಿಷ್ಣುವರ್ಧನ್ ಅವ್ರ ಬಗ್ಗೆ ಒಂದು ಹೊಸ ವ್ಯಕ್ತಿತ್ವ ಮತ್ತು ಹೊಸ ಅನುಭೂತಿ ನಮಗಾಗ್ಬೋದು. ಅವರ ಪುಸ್ತಕ ಮಾಡ್ತಾ ಇರೋದ್ರ ಬಗ್ಗೆ ತುಂಬ ಒಳ್ಳೆಯ ಒಂದು ಕೆಲಸ ಅಂತ ನಾವು ಹೇಳ್ತಾ, ಅವರು ಈ ದೃಷ್ಟಿಕೋನದಲ್ಲಿ ಆ ಪುಸ್ತಕವನ್ನು ತರಲಿ. ಸರ್, ಮತ್ತೊಂದು ನ್ಯೂಸು, ಸುದೀಪ್ ಹೊಸ ಚಿತ್ರ ನಿರ್ದೇಶನ ಮಾಡ್ತಿರಲ್ಲ, ಅದ್ರ ಕತೆ ಮಗಧೀರ ಚಿತ್ರದ ನಿರ್ದೇಶಕ ರಾಜಮೌಳಿ ಅವರು ಇವ್ರ ಹತ್ರ ಸುದೀಪ್ ಹತ್ರ 30 ಲಕ್ಷ ಕೊಟ್ಟು ಕತೆನ ತಗೊಂತಾ ಇದಾರಂತೆ ಸರ್. ನೋಡಿ, ಸುದೀಪ್ನ ಮೌಲ್ಯ
ಬೌದ್ಧಿಕವಾಗೂ ಎಷ್ಟು ಎತ್ತರಕ್ಕೆ ಏರ್ತಾ ಇದೆ ಅಂತ. ರಾಜಮೌಳಿ ಹುಡುಗಾಟಿಕೆಯ ನಿರ್ದೇಶಕ ಅಲ್ಲ, ಇವತ್ತು ತೆಲುಗಿನ ಬಹಳ ದೊಡ್ಡ ನಿರ್ದೇಶಕರವರು. ಆದರೆ ನಮ್ಮ ಸುದೀಪ್ನಂಥವರಿಂದ ಕಥೆಯನ್ನು ನಾವು ತಮಿಳು ಮತ್ತು ಮಲಯಾಳಂ, ಹಿಂದಿ ಇವತ್ತು ಅಥವಾ ಬೆಂಗಾಲಿ, ಮರಾಠಿ ಇವು ಕಥೆಯನ್ನು ಕಚ್ಚಿಕೊಂಡು ಬರುವಂಥ ಸಿನಿಮಾಗಳು ಅಂತ ನಂಬಿದ್ದೇವೆ. ನೀವು ಆಗಲೇ ಶಾಂಘಾಯ್ ಅಂತ ಹೇಳಿದರೆ, ಶಾಂಘಾಯ್ ಸಿನಿಮಾ ಜನಪ್ರಿಯ ಸಿನಿಮಾ ಆಗದೆ ಇರ್ಬೋದು, ಸಾರ್ವಜನಿಕರಿಗೆ ಹಿಡಿಸದೇ ಇರ್ಬೋದು, ಆದರೆ ಆ ಸಿನಿಮಾದ ವಸ್ತುವನ್ನು ಆಯ್ಕೆ ಮಾಡಿಕೊಂಡದ್ದೇ ಆ ನಿರ್ದೇಶಕನ ಭಾಳ ದೊಡ್ಡ ಗುಣ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಕಥೆ ಇಲ್ಲ, ಕನ್ನಡದ ಸಿನಿಮಾದಲ್ಲಿ ಕಥೆಯ ಕೊರತೆ ಅಂತ ಏನು ನಾವು ಮಾತಾಡ್ತಾ ಇದ್ದೆವು. ಸುದೀಪನ ಕಥೆಯನ್ನು ಕನ್ನಡದವರೇ ಯಾರಾದರೂ ಕೊಂಡ್ಕೋಬೋದಿತ್ತಲ್ಲ, ಯಾಕೆ ಕೊಂಡ್ಕೊಳ್ಳಿಲ್ಲ ನೋಡಿ. ಅದಕ್ಕಾಗಿ ಹಿತ್ತಲ ಗಿಡ ಮದ್ದಲ್ಲ. ನಮ್ಮ ಪ್ರತಿಭೆ ನಮ್ಮ ಅಂಗಳದವ್ರಿಗೆ ಗೊತ್ತಾಗೋದಿಲ್ಲ, ಪಕ್ಕದ ಮನೆ ಅಂಗಳದವ್ರಿಗೆ ಗೊತ್ತಾಗತ್ತೆ. ಹಾಗಾಗಿ ಸುದೀಪ್ ಒಂದು ರೀತಿಯಲ್ಲಿ ಹ್ಯಾಟ್ಸ್ ಆಫ್ ಹೇಳೋಣ ನಾವು. ಸರ್, ಹಾಗೆ ಒಂದು ವೆಬ್ಸೈಟ್ನಲ್ಲಿ ವರದಿ ಬಂದಿರೋ ಪ್ರಕಾರ ಒಂದು ನ್ಯೂಸ್, ವೀರೇಂದ್ರ ಬಾಬು ಈಗಾಗಲೇ ಸ್ವಯಂ ಕೃಷಿ ಅನ್ನೋದ್ರ ಒಂದು ತೋಪಾದ ಸಿನಿಮಾ ಮೂಲಕ ಬಹಳ ಪ್ರಖ್ಯಾತಿಗೆ ಹೆಸರಾದಂತಹ ಸ್ವಯಂ ಕೃಷಿ ವೀರೇಂದ್ರ ಬಾಬು ಈಗ ಚಿಟ್ ಫಂಡ್ ಗಲಾಟೆಯಲ್ಲಿ ಮತ್ತೊಮ್ಮೆ ಸಿಕ್ಕಾಕೊಂಡಿದ್ದಾರೆ. ಏನಪ್ಪಾ ಅಂದರೆ 25 ಜನ ತಲಾ 40,000 ಚಿಟ್ ಫಂಡ್ ದುಡ್ಡು ಕಟ್ಟಿ ಆ ಒಂದು ದುಡ್ಡಿನಲ್ಲಿ ಸಿನಿಮಾ ಮಾಡಿ ತೋಪೆದ್ದು ಹೋದಂತಹ ವೀರೇಂದ್ರ ಬಾಬು ವಿರುದ್ಧ ದೂರು ದಾಖಲಾಗಿದೆ. ವೀರೇಂದ್ರ ಬಾಬು ಸಿನಿಮಾ ಸ್ವಯಂ ಕೃಷಿ ಬಗ್ಗೆ ನಮ್ಮ ರಾಜ್ ಮ್ಯೂಸಿಕ್ನಲ್ಲಿ ಸಿನಿಮಾ ಪ್ಯಾರಡೈಸೋದಲ್ಲಿ ನಾವು ಕಟುವಾದ ಶಬ್ದಗಳ ಮೂಲಕ ಅದನ್ನು ವಿಮರ್ಶೆ ಮಾಡಿದಾಗ ಅವರು ಪರೋಕ್ಷವಾಗಿ ನಮ್ಮ ಮೇಲೆ ಹರಿಹಾಯ್ದಿದ್ರು. ಆಮೇಲೆ ನಮಗೆ ಇನ್ನೊಂದು ಸಿನಿಮಾದಲ್ಲೂ ಆ ಘಟನೆ ಆಯಿತು. ಸತ್ಯಕ್ಕೆ, ನ್ಯಾಯಕ್ಕೆ, ನಿಷ್ಠುರತೆಗೆ ಕೆಲವು ಸರಿ ತಕ್ಷಣದ ಪ್ರತಿಕ್ರಿಯೆ ಆ ರೀತಿ ಬರ್ತದೆ. ಆದರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ್ದಾರೆ ಹಿಂದಿನವರು, ಕಾಲಕ್ಕಾಗಿ ಕಾಯಬೇಕು. ನೋಡಿ, ಅವನ ಬಗ್ಗೆ ಹೇಳ್ತಾ ಇದ್ದೇವೆ ನಾವೇನು, ಅವನು ಸ್ವಯಂ ಪ್ರತಿಭೆಯಿಂದ ಬಹಳ ದೊಡ್ಡ ಸಂಸ್ಥೆ ಕಟ್ಟಿದ್ರು, ಅದು ಕಟ್ಟಿದ್ರು, ಇದು ಕಟ್ಟಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ. ಆ ಕಾರಣಕ್ಕಾಗಿ ಸಿನಿಮಾ ಮಾಡಿದ್ರು ಅಂತಲೂ ಕೂಡ ಅವ್ರ ಬಗ್ಗೆ ಪ್ರಚಾರ ಇತ್ತು. ಆದರೆ ಅವರ ಹೆಂಡತಿಯ ಪ್ರಕರಣದಲ್ಲಿ, ಅವರ ಆಫೀಸಿನ ಯಾವುದೋ ಒಂದು ಹುಡುಗಿಯ ಪ್ರಕರಣದಲ್ಲಿ, ಇನ್ನಿತರ ಲವ್ ಅಫೇರ್ ಪ್ರಕರಣದಲ್ಲಿ ಅದು ಪೊಲೀಸ್ ಕೇಸ್ವರೆಗೆ ಆಗುವ ಹಂತಕ್ಕೆ ಹೋಯಿತು. ಈಗ ಇದೂ ಬಂದಿದೆ. ಇದು ಒಂದು ರೀತಿಯಲ್ಲಿ ಅವನ ಮೇಲೆ ಇಟ್ಟ ಭರವಸೆ ಇಟ್ಟು ಅಲ್ಲಿ ದುಡ್ಡನ್ನು ಕಟ್ಟಿದವರಿಗೆ ಮಾಡಿದ ಮೋಸ ಇದು. ಅಂದರೆ ನಾವು ಮೂಲತಃ ನಾವು ಪ್ರಾಮಾಣಿಕವಾಗಿ ಇಲ್ಲದೆ ಇದ್ದರೆ, ನೀವು ಸಿನಿಮಾ ಮಾಡಿ, ಏನು ಮಾಡಿ, ಪೋಸ್ಟರ್ ಹಾಕ್ಕೊಳ್ಳಿ, ಯಾವ ಪ್ರಚಾರ ಮಾಡಿ, ನೀವು 8 ಜನರು ಅವನಿಗೆ ಬ್ಲ್ಯಾಕ್ ಕಾರ್ಡ್ಸ್ ಬರ್ತಾರೆ ಈಗ ಬರುವಾಗ. ಬಹುಶಃ ಈ ಬ್ಲ್ಯಾಕ್ ಕಾರ್ಡ್ಸ್ ಎಲ್ಲ ಬರ್ತಾ ಇರೋದು ಇದಕ್ಕಾಗಿ ಆಗಿತ್ತ ಅಂತ. ನಮ್ಮ ದುಡ್ಡು ಕೊಡಿ ಅಂತ ಬರುವವರು ಅಥವಾ ಈ ಹೆಣ್ಮಕ್ಳ ಪ್ರಕರಣ ಈ ಥರದ್ದು. ಇದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂಥರ ವಿಚಿತ್ರವಾದ ಕಳಂಕದ ವ್ಯಥೆಯ ಪ್ರಶ್ನೆ. ಏನು ಮಾಡೋಣ, ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಇವತ್ತು ನಮ್ಮ ಚಿತ್ರರಂಗದಲ್ಲಿ ಪೇಪರ್ ದೋಣಿ ಅಂತ ಭಾಳ ವಿಶಿಷ್ಟವಾದ ಹೆಸರು. ಅದು ಈಗಾಗಲೇ ಕುತೂಹಲವನ್ನು ಕೆಳಿಸಿದೆ. ನಾಡ್ದು ಶುಕ್ರವಾರ ಬಿಡುಗಡೆ ಬೇರೆ. ಅವರು ಯಾವ ರೀತಿಯ ಸಿನಿಮಾವನ್ನು ಮಾಡಿದ್ದಾರೆ ಅಥವಾ ಅದರ ಒಳಹೂರ್ಣಗಳೇನು ಅಂತ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅವರು ಆಗಲೇ ಬಂದು ಕೂತಿದ್ದಾರೆ. ಓವರ್ ಟು ಪೇಪರ್ ದೋಣಿ.